ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಲ್ಲಿದ್ದೀವಿ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಿದ್ದಪ್ಪ ಸರ್ ಅವ್ರನ್ನ ಮಾತಾಡಿಸಿ, ನಿಮಗೆಲ್ಲ ಗೊತ್ತಿರ್ಬೋದು, ಅರಿಶಿಣಲ್ಲಿ ಇತ್ತೀಚೆಗೆ ಸಿಂಗಲ್ ನೋಡ್ ಕಟಿಂಗ್ ಅಂತ ಒಂದು ಹೊಸ ತಂತ್ರಜ್ಞಾನ ಬಂದಿದೆ. ಅಂದರೆ ಒಂದು ಕಣ್ಣಿನ ಬೀಜವನ್ನು ಒಂದು ಪ್ರೋಟ್ರೇಯಲ್ಲಿ ಹಾಕಿ ಅದನ್ನು ಸಸಿ ಮಾಡಿ ನಮ್ಮ ಮುಖ್ಯ ಗದ್ದೆಯಲ್ಲಿ ಅಥವಾ ಹೊಲದಲ್ಲಿ ಅದನ್ನು ನಾಟಿ ಮಾಡ್ತಾ ಇದ್ದಾರೆ. ಈಗ ಸಾಂಪ್ರದಾಯಿಕವಾಗಿ ನಾವೇನು ನಾಟಿ ಮಾಡ್ತಾ ಇದೆಯಲ್ವ ಅರಿಶಿಣ, ಅದಕ್ಕೂ ಮತ್ತು ಈ ಪ್ರೋಟ್ರೇಯಲ್ಲೇ ಹಾಕಿ ಒಂದು ಕಣ್ಣಿನ ಏನು ಬೀಜದ ಗಡ್ಡೆಗಳನ್ನು ಹಾಕಿ ಬೆಳೆಸ್ತಾ ಇದ್ದಾರಲ್ಲ, ಆ ರೀತಿ ಬೆಳೆದು ಅದನ್ನು ನಾಟಿ ಮಾಡೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ, ಮತ್ತು ಇದು ಯಾಕೆ ಬೆಸ್ಟು, ಇದೇ ರೀತಿ ನಾವು ಏನಕ್ಕೆ ಮಾಡಬೇಕು, ಮತ್ತು ಈ ತಳಿಯಿಂದ ತಳಿಗೆ ಏನಾದರೂ ವ್ಯತ್ಯಾಸ ಆಗತ್ತಾ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸೊ ಎಲ್ಲ ರೈತ ಬಂಧು ನಮಸ್ಕಾರ. ಸೊ ಈ ದಿನ ನಾವು ಅರಿಶಿಣ ಬೆಳೆಯನ್ನು ಸಸಿ ಉತ್ಪಾದನೆ ಮಾಡಿ ಯಾವ ಥರ ರೈತರು ಮಾಡ್ಕೊಂಡ್ರೆ ಲಾಭ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ಉದಾಹರಣೆಗೆ ನಮ್ಮ ಅರಿಶಿಣ ಒಂದು ಸಾಂಪ್ರದಾಯಿಕ ಬೆಳೆ. ನಮ್ಮ ಚಾಮರಾಜನಗರ ಹಿಂದಿಡಿದು ಬೀದರ್ ಜಿಲ್ಲೆ ತನಕನೂ ಹಲವಾರು ರೈತರು, ಪ್ರಗತಿಪರ ರೈತರು ಇದನ್ನು ಬೆಳೀತಾ ಇದ್ದಾರೆ. ಸೊ ಉದ್ದೇಶ ಅಷ್ಟೇ, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ಒಳ್ಳೆ ಮಾರುಕಟ್ಟೆ ಇರೋದ್ರಿಂದ ಅದು ಲಾಭಾಂಶ ಕೂಡ ರೈತರಿಗೆ ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿ ರೈತರು 2000 kg ಒಂದು ಹೆಕ್ಟರ್ ಪ್ರದೇಶಕ್ಕೆ ಬಿತ್ತನೆಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಡಿಮೆ ಮಾಡಿ ನಾವು 500 kg ಬಿತ್ತನೆನ ಉಪಯೋಗಿಸ್ಕೊಂಡು ಒಂದು ಸಸಿಗಳನ್ನು ಉತ್ಪಾದನೆ ಮಾಡಿ ನಾವೇ ರೈತರು ಮಾಡ್ಕೊಂಡಾಗ ಖಂಡಿತವಾಗಿ ನಮಗೆ ತಗುಲೋ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ, ಅರಿಶಿಣ ಒಂದು ಸಾಂಪ್ರದಾಯಿಕ ಬೆಳೆ. ಸೊ ಹಲವಾರು ಪ್ರಯೋಜನಗಳಿದೆ. ಉದಾಹರಣೆಗೆ ನಾವು ಬಣ್ಣ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ, ಅಥವಾ ಬೇರೆ ಬೇರೆ ಒಲೋರಿಜಿನ್ಸನ್ನು ಉಪಯೋಗ ಮಾಡ್ಕೊತಿದ್ವಿ. ಕರ್ಕ್ಯೂಮಿನ್ ಕಂಟೆಂಟನ್ನು ತೆಗೆದು ಬೇರೆ ಬೇರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಕೂಡ ಹಲವಾರು ಪದಾರ್ಥಗಳನ್ನು ಇದನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಅರಿಶಿಣ ಬೆಳೆಯನ್ನು ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಯಾವ ಥರ ರೈತರು ಬೆಳೆದಾಗ ಲಾಭ ಜಾಸ್ತಿ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಅರಿಶಿಣವನ್ನು ಬೆಳಿಬೇಕಾದ್ರೆ ಮಣ್ಣು ತುಂಬ ಅಂದರೆ ಫಲವತ್ತತೆಯಿಂದ ಕೂಡಿರಬೇಕು. ಸೊ ಎಲ್ಲೆಲ್ಲಿ ಸ್ವಲ್ಪ ಫಲವತ್ತತೆ, ಹಾಗಾಗಿ ರೈತರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮ್ಮ ಅರಿಶಿಣ ಅಥವಾ ಶುಂಠಿ ಬೆಳೆಗಳನ್ನು ಬೆಳೆದ್ರೆ ಖಂಡಿತವಾಗಿ ಉತ್ಪಾದಕತೆನೇ ಜಾಸ್ತಿ ಮಾಡ್ಬೋದು. ಸೊ ಅದಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಸಾಂಪ್ರದಾಯಿಕ ಪದ್ಧತಿಯಿಂದ 35ರಿಂದ 50 ಗ್ರಾಮ್ ಅಷ್ಟು ಬಿತ್ತನೆ ಕೊಂಬುಗಳನ್ನು ಉಪಯೋಗ ಮಾಡಿ ನಾವು ನಾಟಿಗೆ ಉಪಯೋಗಿಸ್ತಾ ಇದ್ದೀವಿ. ಸೊ ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಸಸಿಗಳನ್ನು ಉತ್ಪಾದನೆ ಮಾಡಬೇಕು. ಸೊ ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಒಂದು ನೀವು ಬಿತ್ತನೆ ಕೊಂಬುಗಳನ್ನು ಆದರೆ ಉಪಯೋಗ ಮಾಡಿ ಅಥವಾ ಸಸಿಗಳನ್ನು ಅಂದರೆ ಬಿತ್ತನೆಗೆ ಉಪಯೋಗ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಹದ ಮಾಡ್ತಕ್ಕಂಥ ಒಂದು ಭೂಮಿಗೆ ನಾವು ಸಗಣಿ ಗೊಬ್ಬರ ಅಥವಾ ಬೇವಿನ ಹಿಂಡಿ ಮತ್ತು ಪೂರ್ಣ ಪ್ರಮಾಣದ ರಂಜಕ, ಪೊಟ್ಯಾಷಿಯನ್ನ ನಾವು ಭೂಮಿ ತಯಾರು ಮಾಡಬೇಕಾದ್ರೆ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಸೊ ಉದ್ದೇಶ ಅಷ್ಟೇ, ನಮಗೆ ಮುಂದಿನ ದಿನಗಳಲ್ಲಿ ಉತ್ಪಾದಕತೆ ಜಾಸ್ತಿ ಬೇಕು ಮತ್ತು ನಮ್ಮ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು. ಸೊ ಆ ನಿಟ್ಟಿನಲ್ಲಿ ಚೆನ್ನಾಗಿ ಉಳುಮೆ ಮಾಡಾದ್ಮೇಲೆ ಈ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷು ಜೊತೆಗೆ ಶಿಫಾರಸು ಮಾಡಿದ ಒಂದು ಸಾರಜನಕ ಜೊತೆಗೆ ಲಘು ಪೋಷಕಾಂಶಗಳು. ಯಾಕೆಂದರೆ ನಮಗೆ ಲಘು ಪೋಷಕಾಂಶಗಳ ಬಳಕೆಯಿಂದ ಉತ್ಕೃಷ್ಟವಾದ ಒಂದು ಪದಾರ್ಥವನ್ನು ನಾವು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು 5 kg ಜಿಂಕ್ ಸಲ್ಫೇಟು, ಜೊತೆಗೆ ಒಂದು 2 kg ಬೋರ್ಯಾಕ್ಸು, ಬೇವಿನ ಹಿಂಡಿ ಒಂದು 200 kg ಬೇವಿನ ಹಿಂಡಿ, ಒಂದು 20 ಟನ್ ಸಗಣಿ ಗೊಬ್ಬರ. ಸೊ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ನಾವು ಭೂಮಿಗೆ ಸೇರಿಸಿದಾಗ ಮುಂದಿನ ದಿನಗಳಲ್ಲಿ ನಮಗೆ ಕರ್ಕ್ಯೂಮಿನ್ ಅಂಶ ಅಥವಾ ಎಣ್ಣೆ ಅಂಶ ಅತಿ ಹೆಚ್ಚವಾಗಿ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಕ್ರಮಗಳನ್ನು ರೈತರು ಅನುಸರಿಸಿದಾಗ ಖಂಡಿತವಾಗಿ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಪ್ರೋಟ್ರೇ ವಿಧಾನ ಅಂದ್ರೇನು, ಜೊತೆಗೆ ಅಥವಾ ಸಸಿಗಳನ್ನು ಯಾವ ಥರ ರೈತರು ಉತ್ಪಾದಕತೆ ಅಂದರೆ ತಾವೇ ತಯಾರು ಮಾಡ್ಕೋಬೋದು ಅಂತ. ಉದಾಹರಣೆಗೆ ನಿಮಗೆ ಪ್ರೋಟ್ರೇನ ಮಾರ್ಕೆಟಲ್ಲಿ ಸಿಗುತ್ತೆ. ಅದು 78 ಶೆಲ್ದು ಇರುತ್ತೆ ಅಥವಾ 50 ಶೆಲ್ ಇರುತ್ತೆ, ಅಂದರೆ ಒಂದು ಹೋಲ್ಗಳಿರ್ತವೆ. ಸೊ ಒಂದು 50 ಶೆಲ್ಗಳನ್ನು ನೀವು ಉಪಯೋಗ ಮಾಡಿದ್ದೇ ಇದ್ದಲ್ಲಿ ಸೊ ಖಂಡಿತವಾಗಿ ಉತ್ಕೃಷ್ಟವಾದ ಸಸಿಗಳನ್ನು ನಾವು ತಯಾರು ಮಾಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು 50 ಒಂದು ಹೋಲ್ಗಳಿರೋಂಥ ಒಂದು ಪ್ರೋಟ್ರೇನ ಉಪಯೋಗ ಮಾಡಬೇಕು. ಸೊ ಮಾರ್ಕೆಟಿಂದ ನೀವು ತಂದಾದ್ಮೇಲೆ ಅದಕ್ಕೆ ಫಾರ್ಮಾಲ್ಡಿಹೈಡ್ 4ರಿಂದ 5% ಫಾರ್ಮಾಲ್ಡಿಹೈಡ್ನ ಉಪಚಾರ ಮಾಡಿ ಆ ಒಂದು ಪ್ರೋಟ್ರೇನ ನಾವು ಬಳಸಿದಾಗ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ರೋಗ ಮತ್ತು ಕೀಟನ ಖಂಡಿತವಾಗಿ ಹತೋಟಿ ಮಾಡ್ಬೋದು. ಸೊ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಅರಿಶಿಣ ಮೊದಲೇ ಪ್ರಗತಿಪರ ರೈತರಿಂದ ನಾವು ಮೊದಲೇ ಗುರುತು ಮಾಡ್ಕೋಬೇಕು. ಸೊ ಎಲ್ಲಿಂದ ನಾವು ಬಿತ್ತನೆ ಕೊಂಬುಗಳನ್ನು ಆರಿಸ್ಬೇಕು. ಸೊ ಆರಿಸ್ಬೇಕಾದ್ರೆ ನಾವು ಯಾವ ರೈತರಿಂದ ತಗೋಬೇಕು ಅದನ್ನು ನಿಗದಿ ಮಾಡಬೇಕು ಮೊದಲೇ ರೈತರು. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ನಮಗೆ ಕೊಯ್ಲು ಸಿದ್ಧವಾಗುತ್ತೆ.
ಅಥವಾ ಕೆಲವು ಭಾಗದಲ್ಲಿ ಏಪ್ರಿಲ್ಲೂ ಕೂಡ ಕೊಯ್ಲು ಮಾಡ್ತಿರ್ತಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಜನವರಿಯಿಂದನೇ ನಾವು ರೈತರು ಸ್ವಲ್ಪ ಎಚ್ಚೆತ್ಕೊಂಡು ಮೊದಲೇ ರೈತರ ತೋಟನ ನಾವು ನಿಗದಿ ಮಾಡ್ಕೋಬೇಕಾಗುತ್ತೆ. ಅದು ಮೊಟ್ಟ ಮೊದಲನೇ ಬಾರಿಗೆ ರೋಗ ಮತ್ತು ಕೀಟದಿಂದ ಮುಕ್ತವಾಗಿರಬೇಕು. ಆ ಒಂದು ತೋಟ ಕನಿಷ್ಠ 8 ರಿಂದ 9 ತಿಂಗಳಾಗಿರ್ಬೇಕು. ಆ ತೋಟಕ್ಕೆ ತುಂಬಿರ್ಬೇಕು. ಅಂದರೆ ನಮ್ಮಲ್ಲಿ ಕರ್ಕ್ಯೂಮಿನ್ ಅಂಶ ಅಥವಾ ಎಣ್ಣೆ ಅಂಶ ಜಾಸ್ತಿ ಬರಬೇಕಂತಂದರೆ ಆ ತೋಟ ಒಂದು 9 ತಿಂಗಳಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಒಳ್ಳೆ ಇಳುವರಿ ಕೊಡ್ತಾ ಇರಬೇಕು. ಸೊ ಯಾಕಂದರೆ ಒಂದೊಂದು ಹೆಕ್ಟರ್ ಪ್ರದೇಶದಲ್ಲಿ ಒಬ್ಬೊಬ್ಬ ರೈತರು ಕನಿಷ್ಠ 40 ರಿಂದ 50 ಟನ್ನಷ್ಟು ಅರಿಶಿನ ಬೆಳೀತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಇಳುವರಿ ಕೊಡಬೇಕು, ಮತ್ತು ರೋಗ ಮತ್ತು ಕೀಟದಿಂದ ಮುಕ್ತವಾಗಿರಬೇಕು, ಮತ್ತು ಒಳ್ಳೆ ಉತ್ಕೃಷ್ಟವಾದ ಪದಾರ್ಥ ಕೊಡಬೇಕು. ಅಂದರೆ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರಬೇಕು. ಸೊ ಅಂಥ ಒಂದು ತೋಟಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಅದನ್ನು ಆಯ್ಕೆ ಮಾಡಬೇಕಾದ್ರೆ ಈಗೆಲ್ಲ ಹಲವಾರು ಸುಧಾರಿತ ತಳಿಗಳಿದೆ. ಸೊ ಹಲವಾರು ಸ್ಥಳೀಯ ತಳಿಗಳನ್ನು ಬಿಟ್ಟು ನೀವು ಸುಧಾರಿತ ತಳಿಗಳನ್ನು ಬೆಳೆದಿದ್ದೆ ಆದಲ್ಲಿ, ಉದಾಹರಣೆಗೆ ನಾವು ISR ಪ್ರಭಾ, ಪ್ರಗತಿ, ಪ್ರತಿಭಾ ಅಥವಾ BSR1, ಕೋವನ್ನು, ISR ಆಲೆಪ್ಪಿ ಸುಪ್ರೀಮು, ಸೊ ಹಲವಾರು ತಳಿಗಳು ರೈತರ ತೋಟದಲ್ಲಿ ಇದೆ. ಸೊ ಆಮೇಲೆ ಜೊತೆಗೆ ರಂಗ, ರಶ್ಮಿ, ಸೊ ಈ ಥರ ತಳಿಗಳನ್ನು ಖಂಡಿತವಾಗಿ ನಮ್ಮ ಕರ್ನಾಟಕ ಭಾಗದಲ್ಲೂ ಕೂಡ ಬೆಳಿಬೋದು. ಸೊ ಆ ನಿಟ್ಟಿನಲ್ಲಿ ನೀವು ಎಲ್ಲೇ ಒಂದು ಬಿತ್ತನೆ ಕೊಂಬುಗಳನ್ನು ಆರಿಸ್ಬೇಕಾದ್ರೆ ಸುಧಾರಿತ ತಳಿಗಳಿಂದನೇ ಆರಿಸಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿಗೆ ಇಳುವರಿ ಪಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ರಮಗಳನ್ನು ಅನುಸರಿಸಿ ನೀವು ನಿಮ್ಮ ತೋಟಕ್ಕೆ ತಂದಾಗ ಬೀಜೋಪಚಾರ ಭಾಳ ಮುಖ್ಯ. ಸೊ ಬೀಜೋಪಚಾರನ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಯಾಕೆಂದರೆ ಯಾವುದೇ ಒಂದು ಬಿತ್ತನೆ ಕೊಂಬಿಗೆ ಒಂದು ಶಿಲೀಂಧ್ರ ಇದ್ದೇ ಇರುತ್ತೆ, ಮತ್ತು ಸಣ್ಣ ಸಣ್ಣ ಮೊಟ್ಟೆಗಳಿರ್ತವೆ ಅಥವಾ ಬ್ಯಾಕ್ಟೀರಿಯಾಗಳಿರ್ತವೆ. ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂದರೆ ಸೊ ಒಂದು ಕೀಟನಾಶಕ ಬಳಸಬೇಕು, ಒಂದು ಶಿಲೀಂಧ್ರನಾಶಕ ಬಳಸಬೇಕು, ಬ್ಯಾಕ್ಟೀರಿಯಾ ನಾಶಕ ಬಳಸಬೇಕು. ಸೊ ಅದು ಬಳಸೋ ವಿಧಾನ ಭಾಳ ಮುಖ್ಯ. ಸೊ ಕೆಲವು ಭಾಗದಲ್ಲಿ ರೈತರು ಬೀಜೋಪಚಾರ ಮಾಡಿಲ್ದೇ ನೀವು ಅರಿಶಿನ ಶುಂಠಿ ಬೆಳೆಗಳನ್ನು ತಮ್ಮ ಭೂಮಿಗೆ ನಾಟಿ ಮಾಡಿಗೆ ಉಪಯೋಗಿಸಿದಾಗ ಮುಂದಿನ ದಿನಗಳಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮ್ಯಾಂಕೋಸಬ್ ಅಂತ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಜೊತೆಗೆ ಕ್ಲೋರಿಪರಿಪಸ್ ಅಥವಾ ಕ್ಯುನಾಲ್ಫಾಸ್ ಅಂತ ಕೀಟನಾಶಕ 2 ml ಪ್ರತಿ ಲೀಟರ್ ನೀರಿಗೆ, ಜೊತೆಗೆ ಬ್ಯಾಕ್ಟೀರಿಯಾ ನಾಶಕ ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಈ 3 ಒಂದು ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತು ಬ್ಯಾಕ್ಟೀರಿಯಾ ನಾಶಕನ ನಾವು ಆ ಒಂದು ಗೆಡ್ಡೆಯಲ್ಲಿ ಅಜ್ಜಿ, ಅಂದರೆ ಅಟ್ಲೀಸ್ಟ್ ನಾವು 20 ರಿಂದ 30 ನಿಮಿಷಗಳ ಕಾಲ ನೆನೆಸಬೇಕು. ಅದನ್ನು ಯಾವುದೇ ಒಂದು ಕಾರಣಕ್ಕೆ 2 ನಿಮಿಷ 3 ನಿಮಿಷ ನೆನೆಸಿದ ಬಿಟ್ಟು ಒಂದು 30 ನಿಮಿಷಗಳ ಕಾಲ ನೀವು ಅದ್ಬಿಟ್ಟು ಅದನ್ನು ನೀವು ಉಪಚಾರ ಮಾಡಿ ನೆರಳಲ್ಲಿ ಒಣಗಿಸಿದಾಗ ಮುಂದಿನ ದಿನಗಳಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಖಂಡಿತವಾಗಿ ಕಡಿಮೆ ಆಗುತ್ತೆ. ಸೊ ಜೊತೆಗೆ ಒಳ್ಳೆ ಉತ್ಕೃಷ್ಟವಾದ ಪದಾರ್ಥನ ಕೂಡ ನಾವು ಪಡ್ಕೋಬೋದು. ಕೆಲವು ಭಾಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಕೂಡ ರೈತರು ಬೀಜೋಪಚಾರ ಮಾಡ್ತಿರ್ತಾರೆ. ಸೊ ಅಂಥ ಭಾಗದಲ್ಲಿ ನೀವು ಬೋಡೋ ಮಿಕ್ಸರನ್ನು ಕೂಡ ನೀವು ಬೀಜೋಪಚಾರಕ್ಕೆ ಉಪಯೋಗಿಸ್ಬೋದು. ಸೊ ಕೆಲವು ಭಾಗದಲ್ಲಿ ಜೈವಿಕ ಗೊಬ್ಬರಗಳಿರ್ತವೆ. ಸೊ ಸುಡೋಮನಸು, ಟ್ರೈಕೋಡರ್ಮಾ ಮತ್ತು ಅಜಿಟೋಬ್ಯಾಕ್ಟರು, ಸೊ ಇಂಥ ಒಂದು ಶಿಲೀಂಧ್ರ ಜೈವಿಕ ಗೊಬ್ಬರಗಳನ್ನು ಕೂಡ ನೀವು ಬಳಸಿದಾಗ ಸೊ ಖಂಡಿತವಾಗಿ ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ.
ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸೊ ಆ ನಿಟ್ಟಿನಲ್ಲಿ ಈಗ ಬೀಜೋಪಚಾರ ಮಾಡಾದ್ಮೇಲೆ ನೀವು ಖರೀದಿ ಮಾಡ್ತಕ್ಕಂಥ ಪ್ರೋಟ್ರೇಯಲ್ಲಿ ಖಂಡಿತವಾಗಿ ಆ ಒಂದು ಬೀಜೋಪಚಾರ ಮಾಡಿದ ಒಂದು ಏನು ಗೆಡ್ಡೆಗಳನ್ನು ನಾವು ಹಾಕಬೇಕು. ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮೊದಲೇ ಹೇಳ್ದಂಗೆ 50ರಿಂದ 60 ಗ್ರಾಮ್ ಅಷ್ಟು ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದನ್ನು ತಗುಲೋ ವೆಚ್ಚ, ಯಾಕೆಂದರೆ ರೈತರು ಒಂದು ಶುಂಠಿ ಅರಿಶಿನ ಬೆಳಿಬೇಕಾದ್ರೆ 40% ಅಷ್ಟನ್ನ ಏನು ಆ ಒಂದು ಖರೀದಿ ಮಾಡೋದಕ್ಕೆ, ಆ ಬೀಜಗಳನ್ನು ಖರೀದಿ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಅದನ್ನು ತಡೆಗಟ್ಟೋಕ್ಕೋಸ್ಕರ ನೀವು ಸಸಿಗಳನ್ನು ಉತ್ಪಾದನೆ ಮಾಡಿ ಸಮಾನಾಂತರವಾಗಿ ಇಳುವರಿ ಬರುತ್ತೆ. ಸೊ ನೀವೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಮಾಡ್ತೀರಾ, ಖಂಡಿತವಾಗಿ ಸಮಾನಾಂತರವಾಗಿ ಇಳುವರಿ ಬರುತ್ತೆ. ಸೊ ನಿಮಗೆ ಏನಾದರೂ ನಿಮಗೆ ಹುಲ್ಲುಗಳು ಅಥವಾ ಬೇರೆ ಬೇರೆ ಒಂದು ತೊಂದರೆಗಳಿದ್ದರೆ ಖಂಡಿತವಾಗಿ ಅದನ್ನು ಹೋಗಲಾಡಿಸ್ಬೋದು. ಅದ್ರ ಜೊತೆಗೆ ನೀವು ಏನು ಮಾಡಬೇಕು, ಈ ಒಂದು ಉಪಚಾರ ಮಾಡಿದ ಒಂದು ಗೆಡ್ಡೆಗಳನ್ನು ಸೊ ಪ್ರೋಟ್ರೇಲಿ ಹಾಕಬೇಕಾಗುತ್ತೆ. ಪ್ರೋಟ್ರೇಲಿ 5 ಗ್ರಾಮ್ ಅಷ್ಟೇ ಉಪಯೋಗ ಮಾಡಬೇಕು. 5 ಗ್ರಾಮಲ್ಲಿ ಒಂದೆರಡು ಕಣ್ಣುಗಳಿರುತ್ತೆ, ಅದನ್ನ ಸಮಾನಾಂತರವಾಗಿ ಕತ್ತರಿಸಬೇಕು. ಸೊ ಕತ್ತರಿಸಾದ್ಮೇಲೆ ನೀವು ಆ ಒಂದು ಪ್ರೋಟ್ರೇಗೆ ಈ ಒಂದು ಕೊಳ್ತಂಥ ನಾರಿನ ಪುಡಿ, ಸೊ ಯಾವ ಥರ ತಯಾರು ಮಾಡ್ಕೊಳ್ಳೋದು ಭಾಳ ಮುಖ್ಯ. ಸೊ ನಾರಿನ ಪುಡಿನ ಖಂಡಿತವಾಗಿ, ಯಾಕಂದರೆ ಅದಕ್ಕೊಂದು ಏನಾದ್ರು ಮೀಡಿಯಾ ಬೇಕು ಬೆಳಿಬೇಕಾದ್ರೆ. ಸೊ ಆ ನಿಟ್ಟಿನಲ್ಲಿ ನೀವು ಆ ನಾರಿನ ಪುಡಿಗೆ ಈಗ ಒಂದು 100 kg ನಾರಿನ ಪುಡಿಗೆ ಒಂದು 5-6 kg ಬೇವಿನ ಹಿಂಡಿ, ಅಥವಾ 1 ಟನ್ ನಾರಿನ ಪುಡಿಗೆ ಒಂದು 100 kg ಬೇವಿನ ಹಿಂಡಿ, ಜೊತೆಗೆ ಒಂದು 2 kg ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಜಿಟೋಬ್ಯಾಕ್ಟರ್, ಇವು 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ, ಜೊತೆಗೆ 75 kg ಆ ಮಿಶ್ರಣ ಮಾಡಿರ್ತಕ್ಕಂಥ ಕೋಕೋಪಿಟ್ಗೆ ಒಂದು 25 kg ಎರೆಹುಳು ಗೊಬ್ಬರನ ಮಿಶ್ರಣ ಮಾಡಿ ಆ ಕೋಕೋಪಿಟ್ಗೆ ತುಂಬಬೇಕಾಗುತ್ತೆ. ಆ ಕೋಕೋಪಿಟ್ಗೆ ತುಂಬಾದ್ಮೇಲೆ ಈ ಒಂದು ಬೀಜೋಪಚಾರದ ಮಾಡಿರ್ತಕ್ಕಂಥ ಒಂದು ಕೊಂಬುಗಳನ್ನು ಆ ಒಂದು ಪ್ರೋಟ್ರೇಗೆ ನಾಟಿ ಮಾಡಬೇಕಾಗುತ್ತೆ. ಸೊ ಯಾವ ಕಾಲದಲ್ಲಿ ನಾನು ನಾಟಿ ಮಾಡಿದ್ರೆ ಒಳ್ಳೆ ಉತ್ಕೃಷ್ಟವಾದ ಮೊಳಕೆಯನ್ನು ಪಡಿಬೋದು ಅಂದರೆ, ಸೊ ಖಂಡಿತವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀವು ಈ ಒಂದು ಪ್ರೋಟ್ರೇಗೆ ಆ ಕತ್ತರಿಸಿದ ಒಂದು ಬೀಜೋಪಚಾರ ಮಾಡ್ತಕ್ಕಂಥ ಒಂದು ಆ ಕೊಂಬುಗಳನ್ನು ಆ ಒಂದು ಕೊಳ್ತಿಂತ ನಾರಿನ ಪುಡಿಗೆ ನೀವು ಬಿತ್ತನೆ ನಾಟಿ ಮಾಡಿದಾಗ ಖಂಡಿತವಾಗಿ 45 ದಿವಸಗಳಿಗೆ ನಿಮ್ಗೆ ಏನಾಗುತ್ತೆ, ಗಿಡಗಳು ಏನೋ ನಾಟಿ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಈ ಒಂದು ಕ್ರಮಗಳನ್ನು ಅನುಸರಿಸಿ. ಸೊ ಕೆಲವು ಭಾಗದಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಎರಡು ಅಥವಾ 3 ಎಲೆಗಳು ಬಂದಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಯುಮಿಕ್ ಆ್ಯಸಿಡ್ನು ಕೂಡ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ನಮ್ಮ ಉತ್ಕೃಷ್ಟವಾದ ಸಸಿಗಳನ್ನು ಉತ್ಪಾದನೆ ಮಾಡ್ಬೋದು. ಸೊ ಹಾಗಾಗಿ 90 ಅಂತಿರುತ್ತೆ, ಅದನ್ನು ಕೂಡ 5 ಗ್ರಾಮ್ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಒಂದು ಸ್ಪ್ರೇ ಕೊಟ್ಟಾಗ ಖಂಡಿತವಾಗಿ ನಾವು ಉತ್ಕೃಷ್ಟ ಗಿಡಗಳನ್ನು ನಾವು ಪಡಿಬೋದು. ಸೊ ನೆರಳು ಪರದೆ ಅಥವಾ ಪಾಲಿಹೌಸು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇದು 50% ನೆರಳಲ್ಲೇ ಇಟ್ಟು ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಈ ಬಿತ್ತನೆ ಕೊಂಬುಗಳನ್ನು ಆ ಸಸಿಗಳನ್ನು ಉಪಯೋಗ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಒಂದು ಉದಾಹರಣೆಗೆ ನಾವು ಒಂದು 10 ಲಕ್ಷ ಒಂದು ಎಕರೆಯಲ್ಲಿ ಒಂದು ಪಾಲಿಹೌಸ್ ಅಥವಾ ಶೇಡ್ ನೆಟ್ಟಿದ್ರೆ 10 ಲಕ್ಷ ಉತ್ಕೃಷ್ಟವಾದ ಸಸಿಗಳನ್ನು ನಾವು ತಯಾರು ಮಾಡ್ಬೋದು. ಅಥವಾ 1 ಎಕರೆಗೆ ತಮಗೆಲ್ಲ ಗೊತ್ತಿದೆ 25,000 ಸಸಿಗಳಾದರೆ ಸಾಕು, 1 ಎಕರೆಗೆ ಕೂಡ ನಾಟಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಿಮಗೆ ಒಂದು ಎಲ್ಲೆಲ್ಲಿ ರೈತ ಬಾಂಧವರಿಗೆ ಇದು ನಮ್ಮ ನೆರಳು ಪರದೆ ಅಥವಾ ಪಾಲಿಹೌಸು 1 ಎಕರೆ ಪ್ರದೇಶದಲ್ಲಿ ಇರುತ್ತೋ ಅದರಲ್ಲಿ 10 ಲಕ್ಷಗಳನ್ನು ಉತ್ಕೃಷ್ಟವಾದ ಸಸಿಗಳನ್ನು ಮಾಡಿ ಬೇರೆ ರೈತರಿಗೂ ಕೂಡ ನೀವು ಮಾರಾಟ ಮಾಡಿ ಲಾಭನೂ ಕೂಡ ಮಾಡ್ಬೋದು. ಸೊ ಕೆಲವು ಭಾಗದಲ್ಲಿ ರೈತರುಗಳು ಪ್ರಶ್ನೆ ಕೇಳ್ತಿರ್ತಾರೆ, ಸೊ ಇದನ್ನು ಡೈರೆಕ್ಟಾಗಿ ನಾವು 5 ಗ್ರಾಮ್ನ ನಾವು ನರ್ಸರಿ ಬೆಡ್ಡಲ್ಲಿ ತಯಾರು ಮಾಡ್ಕೊಂಡು ನಾವು ನೇರವಾಗಿ ನಾಟಿ ಮಾಡ್ಬೋದಾ ಅಂತ. ಸೊ ಖಂಡಿತವಾಗಿ ಸಕ್ಸಸ್ ರೇಟ್ ಭಾಳ ಕಡಿಮೆ ಇರುತ್ತೆ, ಯಾಕೆಂದರೆ ಅದಕ್ಕೆ ನೆರಳಿರಲ್ಲ. ಸೊ ಜೊತೆಗೆ ಅದು ಕಾಂಪಿಟೇಷನಿಂದ ಜಾಸ್ತಿ ಕೂಡಿರುತ್ತೆ ಯಾವಾಗ ನರ್ಸರಿ ಬೆಡ್ಡಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮಗೆ 50ರಿಂದ 60% ಅಷ್ಟೇ ಸಕ್ಸಸ್ ರೇಟ್ ಸಿಗುತ್ತೆ. ಸೊ 100ಕ್ಕೆ 90-95% ನಾವು ಸಕ್ಸಸ್ ರೇಟ್ ಬರಬೇಕು ಅಂದರೆ ನಾವು ಈ ಪ್ರೋಟ್ರೇಗಳನ್ನು ಸಂರಕ್ಷಿತ ಒಂದು ನೆರಳು ಪರದೆ ಅಥವಾ ಪಾಲಿಹೌಸಲ್ಲಿ ಇಟ್ಟು 50% ನೆರಳಲ್ಲಿ ಇಟ್ಟು ಕೂಡ ನಾವು ಇದನ್ನು ತಯಾರು ಮಾಡಿದಾಗ ಉತ್ಕೃಷ್ಟವಾದ ಸಸಿಗಳನ್ನ ಪಡ್ಕೋಬೋದು. ಇದಕ್ಕೆ ಏನು ಮಾಡಬೇಕು, ಆ ಕಾಲಕ್ಕೆ ನೀರು ಉಣಿಸ್ತಾ ಇರಬೇಕು. ಅಟ್ಲೀಸ್ಟ್ ಈಗ ಬೇಸಿಗೆ ಕಾಲದಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ನಾವು ನೆರಳು ಪರದೆಯಲ್ಲಿ ಅಥವಾ ನಾವು ಪಾಲಿಹೌಸಲ್ಲಿ ಇಟ್ಟಾಗ ಆವಾಗ ನಾವು ನೀರು ಉಣಿಸ್ತಾ ಇದ್ದರೆ ಪ್ರತಿ ವಾರಕ್ಕೆ 2 ಬಾರಿ ನಾವು ನೀರು ಉಣಿಸಿದಾಗ ಖಂಡಿತವಾಗಿ 40 ದಿವಸದಲ್ಲಿ ನಿಮಗೆ ಸಸಿಗಳು ರೆಡಿ ಆಗ್ತವೆ. ಸೊ ಏನು ರೈತರಿಗೆ ಉಪಯೋಗ, ಈ ಸಸಿಗಳನ್ನು ಉತ್ಪಾದನೆ ಮಾಡಿ ಸೊ ಗೆಡ್ಡೆಗಳನ್ನು ಬದಲು ಸಸಿಗಳನ್ನು ಉತ್ಪಾದನೆ ಮಾಡಿ ಏನು ರೈತರಿಗೆ ಉಪಯೋಗ ಆಗುತ್ತೆ ಅಂದರೆ, ಸೊ ಗಣನೀಯವಾಗಿ ರೈತರು ವೆಚ್ಚನ ಖಂಡಿತವಾಗಿ ಕಡಿಮೆ ಮಾಡ್ಬೋದು. 20ರಿಂದ 30% ಅಷ್ಟು ನಾವು ಖಂಡಿತವಾಗಿ ವೆಚ್ಚನ ಕಡಿಮೆ ಮಾಡ್ಬೋದು. ಸೊ ಜೊತೆಗೆ ನಿಮ್ಗೇನಾದರೂ ಬೇರೆ ಬೇರೆ ಕಳೆಗಳು ಬಂದಾಗ ಕಳೆಗಳನ್ನು ದಾಟಿ ಈ ಗಿಡಗಳು ಬೆಳಿತವೆ. ಯಾಕೆಂದರೆ ನಾವು ಆಲ್ರೆಡಿ 45ರಿಂದ 50 ದಿವಸಗಳ ಗಿಡಗಳನ್ನು ನಾವು ನೇರವಾಗಿ ಭೂಮಿಗೆ ನಾಟಿ ಮಾಡೋದ್ರ ಮುಖಾಂತರ ಆ ಕಳೆಗಳನ್ನು ಕೂಡ ಸ್ವಲ್ಪ ಹತೋಟಿಗೆ ತರ್ಬೋದು. ಸೊ ಖಂಡಿತವಾಗಿ ಉತ್ಕೃಷ್ಟವಾಗಿ ಬೆಳಿತವೆ. ಯಾಕೆ ಬೆಳವಣಿಗೆ
ಖಂಡಿತ 30 ದಿವಸ ಆದಮೇಲೆ ಖಂಡಿತ ಬೆಳವಣಿಗೆಗಳು ಏನು ರೈಸೋಮ್ ಇನ್ಸಿಯೇಷನ್ ಅಂತ ಹೇಳ್ತೀವಿ, ಆ ಗೆಡ್ಡೆಗಳು ಬೆಳೆಯೋದಕ್ಕೆ ಸಹಕಾರಿ ಆಗುತ್ತೆ. ಇಲ್ಲಿಂದ ನಾವು ಸಸಿಗಳನ್ನು ಉತ್ಪಾದನೆ ಮಾಡಿ ಇದರ ಹಾಕೋದ್ರಿಂದ. ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸ್ವಲ್ಪ 1 ರಿಂದ 1.5 ತಿಂಗಳು ಅಷ್ಟು ಲೇಟ್ ಆಗುತ್ತೆ. ಸೊ ಈ ಎಲ್ಲ ಅನುಕೂಲತೆಗಳಿದ್ದಾಗ, ಸೊ ಎಲ್ಲಕ್ಕಿಂತ ಮೊದಲಾಗಿ ರೈತರಿಗೆ ಏನಾಗುತ್ತೆ ಅಂದರೆ, ಸೊ ತಗಲ ವೆಚ್ಚ ಇದೆಯಲ್ಲ, ಆ ತಗಲ ವೆಚ್ಚನ ಕೂಡ ಕಡಿಮೆ ಮಾಡ್ಬೋದು. ಯಾಕೆಂದರೆ ಮೊದಲೇ ಹೇಳ್ದಂಗೆ ಹಲವಾರು ಸುಧಾರಿತ ತಳಿಗಳು ನಮ್ಮ ASR ಕ್ಯಾಲಿಕಟ್ಟು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬಿಡುಗಡೆ ಮಾಡಿದೆ. ಸೊ ASR ಪ್ರಭಾ ಅಥವಾ ಪ್ರತಿಭಾ ಈ ಥರ ತಳಿಗಳನ್ನು ಎಲ್ಲೆಲ್ಲಿ ಕುರ್ಕುಮಿನ್ ಕಂಟೆಂಟ್ ಜಾಸ್ತಿ ಬೇಕು, ಸೊ ಅಂಥ ಈ ಸಂದರ್ಭದಲ್ಲಿ ಹೊಸ ಹೊಸ ಸುಧಾರಿತ ತಳಿಗಳನ್ನು ನಾವು ಬೆಳೆದಿದ್ದೇ ಆದಲ್ಲಿ ಸೊ ರೈತರಿಗೆ ಒಂದು ಅರಿಶಿನ ಬೆಳೆಯಲ್ಲಿ ಯಥೇಚ್ಛವಾಗಿ ಲಾಭ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಅಂದರೆ ಈಗ ಬೀಜೋಪಚಾರ ಮಾಡ್ತೀರಾ ಸಸಿ ಉತ್ಪಾದನೆ ಮಾಡೋದ್ರಲ್ಲಿ, ಅಲ್ಲೂ ಕೂಡ ರೋಗ ಮತ್ತು ಕೀಟಗಳ ಹತೋಟಿ ಕಡಿಮೆ ಆಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಇಳುವರಿ ಪಡಿತಾ ಇದ್ದೀವೋ ಅಷ್ಟೇ ಸಮನಾಗಿ ನಾವು ಇಳುವರಿನ ಪಡಿತಾ ಇದ್ವಿ. ಯಾಕೆಂದರೆ ಕೆಲವು ಭಾಗದಲ್ಲಿ ಇದನ್ನು ನಾವು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿಂದ ಹಲವಾರು ರೈತರಿಗೆ ನಾವು ಸಸಿಗಳನ್ನು ಉತ್ಪಾದನೆ ಮಾಡಿ ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. ಸೊ ಅವರು ಕೂಡ ನಮಗೆ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನು ನಾವು ಗೆಡ್ಡೆಗಳನ್ನು 35 ರಿಂದ 50 ಗ್ರಾಮ್ ಅಷ್ಟು ನಾವು ಹಾಕತ್ತಾ ಇದ್ವಿ, ಸೊ ಅಷ್ಟೇ ಸಮಾನಾಂತರವಾಗಿ ಅದಕ್ಕಿಂತ 10 ರಿಂದ 12% ಇಳುವರಿ ಜಾಸ್ತಿ ಬರ್ತಾ ಇದೆ ಸರ್. ಸೊ ಖಂಡಿತವಾಗಿ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಸೊ ಖಂಡಿತವಾಗಿ ನಮಗೆ ನೂತನ ಸಸಿ ನಾಟಿ ವಿಧಾನ ಭಾಳ ರೈತರಿಗೆ ಪ್ರಯೋಜನ ಆಗ್ತಾಯಿದೆ. ಸೊ ಎಲ್ಲೆಲ್ಲಿ ಮುಂದಿನ ವರ್ಷಗಳಲ್ಲಿ ರೈತರು ಎಲ್ಲಿ ಅರಿಶಿನಗಳನ್ನು ಬೆಳೀತಾ ಇದ್ದೀರಾ ಅಂದರೆ ಸಾಂಪ್ರದಾಯಿಕವಾಗಿ, ಸೊ ಅಂಥ ಭಾಗದಲ್ಲಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ನೂತನ ಸಸಿ ವಿಧಾನವನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ಸೊ ನಮಗೆ ರೈತರಿಗೆ ತಗಲೋ ವೆಚ್ಚ ಕಡಿಮೆ ಆಗುತ್ತೆ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಬಂಡವಾಳ ರೈತರಿಗೆ ಹಾಕೋದು ಭಾಳ ಕಷ್ಟಕರ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಈ ಬಂಡವಾಳನ ಕಡಿಮೆ ಮಾಡಬೇಕು, ತಗಲೋ ವೆಚ್ಚನ ಕಡಿಮೆ ಮಾಡಬೇಕು ಅಂದರೆ ಈಗ ಹೊಸ ಹೊಸ ತಾಂತ್ರಿಕತೆಗಳನ್ನು ತಮ್ಮ ಭೂಮಿಯಲ್ಲಿ ಅಳವಡಿಸ್ಕೊಂಡಾಗ, ಯಾಕೆಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಭಾಳ ಮುಖ್ಯ. ಅರಿಶಿನ ಮತ್ತು ಶುಂಠಿ ಬೆಳೆಗಳಲ್ಲಿ ಯಾವಾಗ ನಾವು ಪೋಷಕಾಂಶ ನಿರ್ವಹಣೆ ಮಾಡಲ್ವಾ, ಸೊ ಹಾಗಾಗಿ ನಮಗೆ ಗೆಡ್ಡೆಗಳು ಜಾಸ್ತಿ ಬೆಳೆಯೋದಿಲ್ಲ. ಹಾಗಾಗಿ ಸೊ ಕಾಲಕ್ಕೆ ನಾವು ಗೊಬ್ಬರಗಳನ್ನು ನೀಡ್ತಾ ಬರಬೇಕು. ಸೊ ತಮಗೆಲ್ಲ ಗೊತ್ತಿದೆ, ಏನೋ ಈಗ ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡೋದಲ್ಲದೆ ಲಘು ಪೋಷಕಾಂಶ ಮಿಶ್ರಣ, ಸೊ ಈಗ ಟರ್ಮರಿಕ್ ಸ್ಪೆಷಲ್ ಅಂತಿದೆ ಅಥವಾ ಶುಂಠಿ ಬೆಳೆಯೋ ಜಿಂಜರ್ ಸ್ಪೆಷಲ್ ಅಂತಿದೆ. ಸೊ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಹಂಗೆ ಸಿಂಪಡಣೆ ಮಾಡೋದ್ರ ಮುಖಾಂತರ ನಾವು ಇಳುವರಿ ಹೆಚ್ಚಿಸಲ್ದಲ್ಲೇ ಉತ್ಕೃಷ್ಟವಾದ ಪದಾರ್ಥವನ್ನು ಪಡಿಬೋದು. ಯಾಕೆಂದರೆ ಕರ್ಕ್ಯುಮಿನ್ ಕಂಟೆಂಟ್ ಜಾಸ್ತಿ ಮಾಡಬೇಕು ಅಂದರೆ ಲಘು ಪೋಷಕಾಂಶಗಳ ಬಳಕೆ ಭಾಳ ಅತ್ಯಗತ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ಜಿಂಕ್ ಸಲ್ಫೇಟು, ಫೆರಸ್ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಎಲ್ಲೆಲ್ಲಿ ಈಗ ಮಣ್ಣು ಪರೀಕ್ಷೆ ಮಾಡಿದಾಗ ರಸಸಾರ ಕಡಿಮೆ ಇರುತ್ತೆ ಅಂಥ ಭಾಗದಲ್ಲಿ ನಾವು ಸುಣ್ಣವನ್ನು ಹಾಕೋದು, ಅಥವಾ ರಸಸಾರ ಜಾಸ್ತಿ ಆಗಿರುತ್ತೆ ಅಂಥ ಭಾಗದಲ್ಲಿ ನಾವು ಜಿಪ್ಸಮ್ನ ನಾವು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಸೊ ನಮ್ಮ ಮಣ್ಣನ್ನು ಫಲವತ್ತತೆಯಿಂದ ಏನೋ ಕೂಡಿರಬೇಕು. ಸೊ ಆ ನಿಟ್ಟಿನಲ್ಲಿ ಯಾಕೆಂದರೆ ಇಂಥ ಒಂದು ಗೆಡ್ಡೆ ಜಾತಿಯ ಗಿಡಗಳು ಯಥೇಚ್ಛವಾಗಿ ಪೋಷಕಾಂಶನ ಹೀರ್ಕೊಳ್ಳುತ್ತೆ. ಸೊ ಪೋಷಕಾಂಶನ ಹಾಕಿದಾಗ ಮಾತ್ರ ನಮಗೆ ಇಳುವರಿ ಬರೋಕ್ಕೆ ಸಾಧ್ಯ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸೊ ಈ ಯಾವ ರೀತಿ ರೈತರು ಇದನ್ನ ಸಾಂಪ್ರದಾಯ ಪದ್ಧತಿಯಿಂದ ಸಸ್ಯಗಳನ್ನು ಉತ್ಪಾದನೆ ಮಾಡೋದು ವಿಧಾನಗಳನ್ನ ಹೇಳ್ಕೊಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಫಸ್ಟು ನೆರಳು ಪರದೆ ಬೇಕು. ನೆರಳು ಪರದೆಯಲ್ಲಿ ನಾವು ಆಯ್ಕೆ ಮಾಡಿರ್ತಕ್ಕಂಥ ಈ ಥರ ಒಂದು 5 ಗ್ರಾಮ್ 5ರಿಂದ 6 ಗ್ರಾಮ್ ಅಷ್ಟು 1-2 ಕಣ್ಣುಗಳಿರಬೇಕು. ಸೊ ಅಂಥ ಒಂದು ಬೀಜಗಳನ್ನು ಅಥವಾ ಗೆಡ್ಡೆಗಳನ್ನು ತೆಗೆದು ಬೀಜೋಪಚಾರ ಮಾಡಿರ್ತಾರೆ. ಮೊದಲೇ ನಿಮಗೆ ಉದಾಹರಣೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೀಜಗಳನ್ನು ಉಪಚಾರ ಮಾಡಿದ ಬೀಜಗಳನ್ನು ನೀವು ತಂದು ಒಂದು ಪ್ರೋಟ್ರೇಗೆ, ಸೊ ಪ್ರೋಟ್ರೇ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಸೊ 72 ತೂತುಗಳದು ಇರ್ತವೆ, ರಂಧ್ರಗಳಿರ್ತವೆ, ಜೊತೆಗೆ 50 ರಂಧ್ರಗಳಿರ್ತವೆ. ಸೊ 50 ರಂಧ್ರಗಳನ್ನು ಮಾಡೋದಿದ್ದ ಒಂದು ಪ್ರೋಟ್ರೇಗೆ ಕನಿಷ್ಠ 2 kg ಅಷ್ಟು ಕೊಳ್ತಂಥ ನಾರಿನ ಪುಡಿ ಬೇಕಾಗುತ್ತೆ ಆ ಮಿಶ್ರಣ. ಸೊ ಹಾಗಾಗಿ ಆ ಒಂದು 2 kg ಮಿಶ್ರಣವನ್ನು ತುಂಬಿ ಈ ಒಂದು ಕಟ್ ಮಾಡಿರ್ತಕ್ಕಂಥ ಬೀಜೋಪಚಾರ ಮಾಡ್ತಕ್ಕಂಥ ಒಂದು ಅರಿಶಿನ ಕೊಂಬುಗಳನ್ನು ನಾವು ನೇರವಾಗಿ ನಾಟಿ ಮಾಡೋದ್ರ ಮುಖಾಂತರ ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಮೊದಲೇ ತಿಳಿಸ್ದಂಗೆ ನೀವು ನೆರಳು ಪರದೆಯಲ್ಲಿ ಇಡ್ತೀರಾ. ನೆರಳು ಪರದೆ ಇಟ್ಟಾದ್ಮೇಲೆ ಕೆಲವು ಸಂದರ್ಭದಲ್ಲಿ ನಿಮಗೆ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ವಿಮಿಕ್ ಆ್ಯಸಿಡ್ನು ಕೂಡ ಸ್ಪ್ರೇ ಮಾಡ್ಕೋಬೋದು ಅಥವಾ 99 ಕೂಡ ಸ್ಪ್ರೇ ಮಾಡ್ಕೋಬೋದು. ಸೊ ಅದಲ್ಲದೆ ನಿಮಗೆ ಈ ಕೋಕೋಪಿಟ್ನ ಯಾವ ಥರ ತಯಾರು ಮಾಡ್ಕೋಬೇಕು ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ಕೆಲವು ಭಾಗದಲ್ಲಿ ರೈತರು ನೇರವಾಗಿ ಕೋಕೋಪಿಟ್ಟನ್ನು ಮಾತ್ರ ನೀವು ಬಳಸ್ತಾ ಇದ್ದೀರಾ ಸಸಿಗಳನ್ನು ಉತ್ಪಾದನೆ ಮಾಡೋಕ್ಕೆ. ಸೊ ಅದ್ರ ಬದಲಾಗಿ ನಿಮಗೆ ಒಂದು 100 kg ಕೋಕೋಪಿಟ್ಗೆ ಅಟ್ಲೀಸ್ಟು ನಿಮಗೆ 2ರಿಂದ 3 kg ಅಷ್ಟು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಥವಾ ಅಜಿಟೋಬ್ಯಾಕ್ಟರ್, ಆರ್ಕಾ ಮೈಕ್ರೋಬಿಲ್ ಕನ್ಸೋರ್ಷಿಯಾ ಯಾವ ಒಂದು ಜೈವಿಕ ಗೊಬ್ಬರ ಇರುತ್ತೋ ಆ ಜೈವಿಕ ಗೊಬ್ಬರಗಳನ್ನು 100 kgಗೆ 1ರಿಂದ 2 kg ಅಷ್ಟು ನೀವು ಮಿಶ್ರಣ ಹಾಕಬೇಕು. ಆ ಮಿಶ್ರಣದ ಜೊತೆಗೆ ನೀವು ಬೇವಿನ ಹಿಂಡಿನ ಕೂಡ ಸೇರಿಸಬೇಕು. ಒಂದು 100 kg ಅಷ್ಟು ಯಾವುದು ಕೋಕೋಪಿಟ್ಗೆ ಒಂದು 10 kg ಅಷ್ಟು ಬೇವಿನ ಹಿಂಡಿನ ಮಿಶ್ರಣ ಮಾಡಿ ಚೆನ್ನಾಗಿ ಆ ಮಿಶ್ರಣದ ಜೊತೆಗೆ ಒಂದು 25 kg ಅಷ್ಟು ಎರೆಹುಳು ಗೊಬ್ಬರನ ಮಿಶ್ರಣ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಎರೆಹುಳು ಗೊಬ್ಬರ ಇದ್ದರೆ ಖಂಡಿತವಾಗಿ ನಮಗೆ ಜಾಸ್ತಿ ಅಂದರೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕೊಳ್ತಂಥ ನಾರಿನ ಪುಡಿ ಮತ್ತು ಇದು ನಮಗೆ ಎರೆಹುಳು ಗೊಬ್ಬರ 2 ಸಮ್ಮಿಶ್ರಣವನ್ನು ಆ ಕೋಕೋಪಿಟ್ಗೆ ತುಂಬಬೇಕಾಗುತ್ತೆ. ಆ ಕೋಕೋಪಿಟ್ಗೆ ತುಂಬಾದ್ಮೇಲೆ ಈ ಒಂದು 5 ಗ್ರಾಮ್ ಸಣ್ಣ ಸಣ್ಣ ಕಟ್ ಮಾಡಿದಂತಕ್ಕಂಥ ಜೊತೆಗೆ ಒಂದು ಅಥವಾ 2 ಕಣ್ಣುಗಳಿರ್ತಕ್ಕಂಥ ಒಂದು ರೈಸೋಮ್ಸನ್ನು ನೀವು ತೆಗೆದು ನೇರವಾಗಿ ನಾಟಿ ಮಾಡಬೇಕಾಗುತ್ತೆ. ಸೊ ನೇರವಾಗಿ ನಾಟಿ ಮಾಡಿ ನೀವು ಆ ನೆರಳು ಪರದೆಯಲ್ಲಿ ನಾನು ಮೊದಲೇ ತಿಳಿಸ್ದಂಗೆ ಒಂದು 10 ಲಕ್ಷನ ನಾವು ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರು ಕೂಡ ಇದನ್ನು ಉದ್ಯೋಗ ಅಂತ ಮಾಡ್ತಾರೆ ಕೆಲವು ಭಾಗದಲ್ಲಿ. ಯಾಕೆ ಅಂತಂದರೆ ನೀವು 1 ಎಕರೆ ಪ್ರದೇಶ ಅಷ್ಟು ನೀವು ನೆರಳು ಪರದೆ, ಇದಕ್ಕೆ ನೆರಳು ಪರದೆ ತೋಟಗಾರಿಕೆ ಇಲಾಖೆಯವರು ಸಹಾಯಧನ ನೀಡ್ತಾ ಇದ್ದಾರೆ. ಅಥವಾ ಪಾಲಿ ಹೌಸು, ಸೊ ಅದನ್ನ ಪಾಲಿ ಹೌಸು ಅಥವಾ ನೆರಳು ಪರದೆ ಯಾವುದು ನಿಮಗೆ ಇರುತ್ತೋ ಅಂಥ ಭಾಗದಲ್ಲಿ 1 ಎಕರೆ ಪ್ರದೇಶದಲ್ಲಿ ಇದ್ದರೆ ನಾವು ಸರಿಸುಮಾರು 10 ಲಕ್ಷ ಒಂದು ಸಸಿಗಳನ್ನು ಉತ್ಪಾದನೆ ಮಾಡಿ ಬೇರೆ ರೈತರಿಗೂ ಕೂಡ ನೀವು ಕೊಡ್ಬೋದು. ಈ ಒಂದು ಸಸಿಗಳನ್ನು ಉತ್ಪಾದನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲೊಂದು ಪ್ರಮುಖವಾಗಿ ರೈತರು ಯೋಚನೆ ಮಾಡಬೇಕು, ಕೋಕೋಪಿಟ್ಟನ್ನು ನೀವು ಎಲ್ಲೇ ಒಂದು ಉತ್ಕೃಷ್ಟವಾದ ಸಂಸ್ಥೆಗಳಿಂದ ತರಬೇಕು. ಯಾಕಂದರೆ ಕೋಕೋಪಿಟ್ಗೆ ನಿಮಗೆ ರೋಗ ಅಥವಾ ಕೀಟಗಳ ಹಾವಳಿ ಜಾಸ್ತಿ ಇದ್ದರೆ ಸೊ ಖಂಡಿತವಾಗಿ ಆ ಒಂದು ಗೆಡ್ಡೆ ಕೊಳೋ ರೋಗ ಕೂಡ ಜಾಸ್ತಿ ಆಗುತ್ತೆ. pHನ ಸರಿಯಾಗಿ ಅಂದರೆ ರಸಸಾರನ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರಾ? ಯಾಕೆಂದರೆ 6ರಿಂದ 7 ಅಷ್ಟು ರಸಸಾರ ಇರಬೇಕು ಆ ಒಂದು ಕೋಕೋಪಿಟ್ಟಲ್ಲಿ. ಸೊ ಜೊತೆಗೆ ಲವಣಾಂಶ 1ರಿಂದ ಕೆಳಗಡೆ ಇದೆಯಾ? ಸೊ ಇದೆಲ್ಲ ನೀವು ಪರೀಕ್ಷೆಗೆ ಒಳಪಡಿಸಿ ಆ ಒಂದು ಉತ್ಕೃಷ್ಟವಾದ ಸಂಸ್ಥೆಗಳಿಂದ ಮಾತ್ರ ನಾವು ಕೋಕೋಪಿಟ್ಟನ್ನು ಖರೀದಿ ಮಾಡಿ ಇದಕ್ಕೆ ಬಳಸಬೇಕಾಗುತ್ತೆ. ಯಾವಾಗ ನಾವು ಕೋಕೋಪಿಟ್ಟನ್ನ ಸರಿಯಾಗಿ ಬಳಸಲ್ವೋ ಸೊ ಸರಿಯಾಗಿ pH ನಿರ್ವಹಣೆ ಮಾಡಲ್ಲ, ಕೆಲವು ಭಾಗದಲ್ಲಿ ಸಂಸ್ಕರಣೆ ಮಾಡಿಲ್ಲ, ಅಂದರೆ ಸಂಸ್ಕರಣೆ ಏನಾಗುತ್ತೆ ಸ್ಟೆರಿಲೈಸೇಷನ್ ಮಾಡಿರಲ್ಲ. ಸೊ ಅಂಥ ಭಾಗದಲ್ಲಿ ಏನಾಗುತ್ತೆ ನಮಗೆ ರೋಗಗಳು ಜಾಸ್ತಿಯಾಗಿ ಖಂಡಿತವಾಗಿ ಈ ಸಸ್ಯಗಳು ನಮಗೆ ಉತ್ಕೃಷ್ಟವಾಗಿ ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಯೋಚನೆ ಮಾಡಿ ಒಳ್ಳೆ ಸಂಸ್ಥೆಗಳಿಂದ ಖರೀದಿ ಮಾಡಿ ಈ ಒಂದು ಉತ್ಕೃಷ್ಟವಾದ ತಾಂತ್ರಿಕತೆಯನ್ನು, ಯಾಕೆಂದರೆ ಈ ತಾಂತ್ರಿಕತೆ ನಮ್ಮ ISR ಕ್ಯಾಲಿಕಟ್ಟಿಂದ ಬಂದಿರತಕ್ಕಂಥ ತಾಂತ್ರಿಕತೆ, ಅದನ್ನ ಹಲವಾರು ರೈತರ ಪ್ರಗತಿಪರ ರೈತರು ಕೂಡ ಅಳವಡಿಸ್ಕೊಂಡಿದ್ದಾರೆ. ಸೊ ನೀವು ಇದು ಒಂದು ಹೊಸ ತಾಂತ್ರಿಕತೆಗಳನ್ನು ನಮ್ಮ ಭೂಮಿಯಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ರಾಜ್ಯದ ರೈತರು ಖಂಡಿತವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ಬೋದು. ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ, ಸೊ ಭಾರತ ಒಂದು ಅರಿಶಿನ ಬೆಳೆಯುವಂಥ ಒಂದು ಹೆಚ್ಚೇತ ಪ್ರದೇಶಗಳಲ್ಲಿ ಕೂಡ ಬೆಳೀತಾ ಇದ್ದಾರೆ. 50ರಿಂದ 60% ಅಷ್ಟು ನಾವು ಅರಿಶಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಉತ್ಪಾದನೆ ಮಾಡಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಸೊ ಆ ರಫ್ತನ್ನ ಇನ್ನೂ ಖಂಡಿತವಾಗಿ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಇಳುವರಿನ ಪಡಿಬೇಕು. ಯಾಕೆಂದ್ರೆ ನಾವೆಲ್ಲ ಅತಿ ಸಣ್ಣ ರೈತರು. ಸೊ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕು ಅಂದರೆ ಈ ಒಂದು ಸಾಧ್ಯತೆಗಳನ್ನು ತಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡಾಗ, ಸೊ ಯಾಕೆ ಸಾಂಪ್ರದಾಯಿಕ ಪದ್ಧತಿ ಜೊತೆಗೆ ನೀವು ಈ ಥರ ಹೊಸ ಪದ್ಧತಿಗಳನ್ನು ಈ ಪ್ರೋಟ್ರೇ ಟೆಕ್ನಾಲಜಿ ಇರ್ಬೋದು ಅಥವಾ ಬೇರೆ ಬೇರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಇರ್ಬೋದು. ಸೊ ಇದೆಲ್ಲ ಹೊಸ ತಾಂತ್ರಿಕತೆಗಳು, ಹೊಸ ತಳಿಗಳು,
ನಾನು ಮೊದಲೇ ಹೇಳಿದೆ ಸುಮಾರು ಸುಧಾರಿತ ತಳಿಗಳಿದೆ. ಆ ತಳಿಗಳನ್ನು ತಮ್ಮ ಭೂಮಿಯಲ್ಲಿ ಅಳವಡಿಸ್ಕೊಂಡಾಗ ಸೊ ಖಂಡಿತವಾಗಿ ನಾವೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಡಿಮೆ ಇಳುವರಿ ಪಡಿತಾ ಇದ್ದೀವೋ ಸೊ ಹೆಚ್ಚಿನ ಇಳುವರಿ ಪಡೆದು ನಾವು ನಮ್ಮ ಅರಿಶಿನ ಬೆಳೆಯಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತೀನಿ. ಸೊ ಕೆಲವು ಭಾಗದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೈತ ಬಾಂಧವರು ಈರುಳ್ಳಿನ ಉಪ ಬೆಳೆಯಾಗಿ, ಅದು ಅಂತರ ಬೆಳೆಯಾಗಿ ಕೂಡ ಸಾಂಬಾರ ಬೆಳೆಯಾಗಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸೊ ಕೆಲವು ಭಾಗದಲ್ಲಿ ಚಾಮರಾಜನಗರ, ಮೈಸೂರು, ಬೀದರ್ ಇಲ್ಲೆಲ್ಲ ಕೂಡ ಸಾಂಬಾರ ಆನೆಯನ್ನು ಕೂಡ ಬೆಳೀತಾ ಇದ್ದಾರೆ. ಆ ಸಾಂಬಾರು ಈರುಳ್ಳಿನ ನಮ್ಮ ಒಂದು ಪ್ರೋಟೆ ಟೆಕ್ನಾಲಜಿ ಮುಖಾಂತರ, ಅಂದರೆ ಅದನ್ನು ಈ ಸಸಿಗಳನ್ನು ಅಭಿವೃದ್ಧಿ ಮಾಡಿ ಆ ಸಸಿಗಳನ್ನು ತಮ್ಮ ಜಮೀನಲ್ಲಿ ನೆಟ್ಟಾಗ ಯಾವುದೇ ರೀತಿ ನಿಮಗೆ ಸಾಂಬಾರು ಈರುಳ್ಳಿಗೆ ಕಾಂಪಿಟೇಷನ್ ಆಗಲ್ಲ. ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೀತಾ ಇದ್ದೀರಾ ಅದೇ ರೀತಿ ಕೂಡ ಈ ಒಂದು ಗಿಡಗಳನ್ನು ನೆಟ್ಟಿ ಆ ಸಾಂಬಾರು ಈರುಳ್ಳಿನ ಕೂಡ ಬೆಳೆದಾಗ ನಿಮಗೇನು, ಯಾಕಂದರೆ ಸಾಂಬಾರು ಈರುಳ್ಳಿ ಒಂದು 50 ರಿಂದ 55 ದಿವಸಕ್ಕೆ ನಿಮಗೆ ಕಟಾವಾಗುತ್ತೆ. ಸೊ ಅದು ಈ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ಅದಕ್ಕೆ ಕಾಂಪಿಟೇಷನ್ ಕೊಡಲ್ಲ. ಆ ನಿಟ್ಟಿನಲ್ಲಿ ನೀವು ಪ್ರಗತಿಪರ ರೈತರು, ಎಲ್ಲ ಭಾಗದ ಒಂದು ನಮ್ಮ ರೈತರು ಖಂಡಿತವಾಗಿ ಈ ಒಂದು ಬೆಳೆಯನ್ನು ಸಾಂಬಾರು ಈರುಳ್ಳಿ ಜೊತೆಗೂ ಕೂಡ ಬೆಳೆದಾಗ ನಮಗೆ ಅಧಿಕವಾಗಿ ಲಾಭ ಜಾಸ್ತಿ ಆಗುತ್ತೆ. ಸೊ ತಮಗೆಲ್ಲ ಹೇಳ್ತಾ ಇದ್ದೆ ಯಾವ ಥರ ಈ ಒಂದು ಸಸಿಗಳನ್ನು ಉತ್ಪಾದನೆ ಮಾಡಿ ಬೇರೆ ರೈತರಿಗೂ ಕೂಡ ಕೊಡ್ಬೋದು ಅಂತ. ಸೊ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಿಮಗೆ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಏನಾಗುತ್ತೆ, ಎಲ್ಲ ಬೇರುಗಳಿಂದ ಸಮುಚಿತವಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದಿದೆ. ಕೆಲವು 2-3 ಎಲೆಗಳು ತುಂಬ ಚೆನ್ನಾಗಿದೆ. ಇದು 45 ದಿವಸದ ಗಿಡ. ಸೊ ಆ ನಿಟ್ಟಿನಲ್ಲಿ ನೀವು 5 ರಿಂದ 6 ಗ್ರಾಮ್ ಅಷ್ಟು, ಒಂದು 2 ಕಣ್ಣುಗಳಿದ್ದಷ್ಟು ಒಂದು ಮರದ ಕೊಂಬೆಗಳನ್ನು, ಗೆಡ್ಡೆಗಳನ್ನು ತೆಗೆದುಕೊಂಡು ಬೀಜೋಪಚಾರ ಮಾಡಿ, ಸೊ ಎಲ್ಲಿ ನಾವು ಪ್ರೋಟ್ರೇ ಇರ್ತಕ್ಕಂಥ ಕೊಕೊಪಿಟ್ಟು, ವರ್ಮಿ ಕಾಂಪೋಸ್ಟ್ ಎಲ್ಲ ಮಿಶ್ರಣ ಮಾಡಿ ಈ ಒಂದು ಗೆಡ್ಡೆನ ನಾವು ನೇರವಾಗಿ ಬಿತ್ತನೆ ಮಾಡಿದಾಗ ಖಂಡಿತವಾಗಿ ನಿಮಗೆ 45 ದಿವಸಗಳ ಕಾಲ ಒಳ್ಳೆ ಉತ್ಕೃಷ್ಟವಾದ ಸಸ್ಯಗಳು ಬರ್ತವೆ. ಸೊ ಉದ್ದೇಶ ಇಷ್ಟೇ. ಸೊ ರೈತರು ಇದಕ್ಕೆ ಕಾಲಕಾಲಕವಾಗಿ ಅಂದರೆ ಯುಮಿಕ್ ಆ್ಯಸಿಡ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ನಿಮಗೆ ಬೆಳವಣಿಗೆ ಭಾಳ ಕುಂಠಿತ ಆಗಿದೆ ಅಂತಂದರೆ 4% ಅಷ್ಟು ಯುಮಿಕ್ ಸ್ಪ್ರೇ ಮಾಡೋದ್ರಿಂದ ಖಂಡಿತ ಎಲೆಗಳು ದೊಡ್ಡದಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಅದಕ್ಕಿಂತ ಇಳುವರಿ ಜಾಸ್ತಿ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದು ಏನಾಗುತ್ತೆ ಅಂದರೆ ನಿಮಗೆ ಸಮಾನಾಂತರವಾಗಿ ಇಳುವರಿ ಬರುತ್ತೆ. ಯಾವುದೇ ಕಾರಣಕ್ಕೂ ಗೆಡ್ಡೆಗಳು ಕೂಡ, ಏಕೆಂದರೆ ಕೆಲವು ಭಾಗದಲ್ಲಿ ರೈತರು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ತಮ್ಮ ತೋಟದಲ್ಲಿ ಅವರು ಖಂಡಿತವಾಗಿ ಯಶಸ್ಸನ್ನು ಕಂಡಿದ್ದಾರೆ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಸಿದ್ದಪ್ಪ ಅವರು ಹೇಳ್ತಾ ಇದ್ರು, ಈಗ ನಾವು ಏನು ಸಾಂಪ್ರದಾಯಿಕವಾಗಿ ಅರಿಶಿಣವನ್ನೇನು ಮುಖ್ಯ ಹೊಲದಲ್ಲಿ ನಾಟಿ ಮಾಡ್ತೀವಿ ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ಒಂದು ಪ್ರೋಟ್ರೆಯಲ್ಲಿ ಬೆಳೆದಿರುವಂಥ ಒಂದು ಕಣ್ಣಿನ ಏನು ಬೀಜ ಇದೆ ಇದು ಅರಿಶಿಣದ್ದು, ಇದ್ರ ಸಂಖ್ಯೆ ಕಡಿಮೆ ಬೀಳುತ್ತೆ. ನಮಗೆ ಕಾಸ್ಟ್ ವೈಸು ದರ ನಮಗೆ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಲ್ಲದೆ ಇದು ತುಂಬ ಎಫೆಕ್ಟಿವ್, ಯಾಕಂದರೆ ಇದರಲ್ಲೆಲ್ಲ ಬೀಜೋಪಚಾರ ಮಾಡಿ ಸರಿಯಾದ ಕ್ರಮದಲ್ಲಿ ಪ್ರೋಟ್ರೆಯಲ್ಲಿ ಹಾಕಿ ಬೆಳೆದಾಗ ಮಾತ್ರ ನಮ್ಮ ಇಲ್ಲಿ ಬೆಳೆದಿರುವಂಥ ಸಸಿಗಳನ್ನು ನಾವು ರೈತರಿಗೆ ಕೊಡ್ತೀವಿ. ಹಾಗಾಗಿ ಅವರಿಗೆ ಒಂದು ಬೀಜೋಪಚಾರದ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಜೊತೆಗೆ ಮುಖ್ಯ ಒಂದು ಗದ್ದೆಯಲ್ಲಿ ನಾಟಿ ಮಾಡಿದಾಗ ನಾವು ಯಾವುದೇ ರೀತಿಯ ಒಂದು ಅಂತರ ಬೆಳೆಗಳನ್ನು ಹಾಕಲಿ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಸಾಂಬಾರು ಈರುಳ್ಳಿಯನ್ನು ಅದರ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಬೆಳೀತಾರೆ. ಹಾಗೂ ಬೆಳೆದಾಗ ನಮ್ಮ ಮುಖ್ಯ ಅರಿಶಿಣದ ಬೆಳೆಗೆ ಯಾವ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.